शान्ता पृथिवी शिवमन्तरिक्षं द्योर्णा देव्यभयं न अस्तु शिवादिश प्रदिश बुद्धिशो दिदः परिपान्त सर्वदिशां दिशां दिशां देहि ಸನ್ಮಾನ್ಯ ಬಂಧುಗಳೇ, ನಮ್ಮ ಯಡವಾಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರೂ ಶಂಭವೇ ನಮಃ ಮಹಾದೇವಾಯ ನಮಃ ಜಾತಂ ಪ್ರಪದ್ಯಾಮಿ ಅದ್ಯೋ ಜಾತಾಯ ನಮಃ ಭವೇ ನಾದಿವೇ ಭವಾಯ ನಮಃ ವಾಮದೇವಾಯ ನಮಃ ಶ್ರೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮಃ ಕಲಶ ಎಲ್ಲ ಕಲ್ತ ನನಗೆ ಪಾಸ್ ಮಾಡಿ ಕಲಶಗಳು ಬ್ರಹ್ಮ ಉತ್ತರ ಕರ್ಪೂರ ಮಂಗಳ ನಿರಾಂತರಿಯ ಹರ ನಮ ಪಾರ್ವತಿ ಎಂತ ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕು? ಅಗ್ರಿಕಲ್ಚರ್ ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕು. ಇದುವರೆಗೂ ಪ್ರೈವೇಟ್ನವ್ರಿಗೆ ಯಾರಿಗೂ ಕೊಡ್ತಾ ಇರಲಿಲ್ಲ. ನಮ್ಮ ಚಲುವರಾಯ ಸ್ವಾಮಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆದ್ರಲ್ಲ ಮೊನ್ನೆ, ಆದ್ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಿಮ್ಮ ಆದಿಚುಂಚನಗಿರಿ ಮಠಕ್ಕೆ ಮೊದಲ ಅಗ್ರಿಕಲ್ಚರ್ ಅನ್ನ ಕೊಡ್ಲಾಯಿತು. ಆ ಕಾಲೇಜ್ ಮಾಡ್ಲಿಕ್ಕೆ ಎಷ್ಟು ಬೇಕು ಅಂತ 150 ಎಕರೆ ಜಮೀನ್ ಬೇಕು. ಎಷ್ಟು? 5 ಎಕರೆ ಇಟ್ಕೊಂಡು ನಾನು ಅಗ್ರಿಕಲ್ಚರ್ ಕಾಲೇಜ್ ಮಾಡ್ತೀನಿ PUC ತರ ಕೊಡೋದಿಲ್ಲ. ಅದಕ್ಕೆ ಮಿನಿಮಮ್ 150 ಎಕರ್ಸ್ ಲ್ಯಾಂಡ್ ಶುಡ್ಗಿದೆ. ಅಂತಹ ಲ್ಯಾಂಡ್ ಎಲ್ಲಿತ್ತು ಅಂದ್ರೆ ಇವರ ತಾತ ಕೊಟ್ಟ ಲ್ಯಾಂಡ್ ನಲ್ಲಿ ಅಗ್ರಿಕಲ್ಚರ್ ಕಾಲೇಜನ್ನ ನಾವು ಅಲ್ಲಿ ಮಾಡಿದ್ದೇವೆ. ಇನ್ಮೇಲೆ ವ್ಯವಸಾಯವನ್ನ ಹೇಗೆ ಮಾಡಿದ್ರೆ ಉತ್ಪನ್ನ ಜಾಸ್ತಿ ಬರ್ತದೆ, ವ್ಯವಸಾಯದ ಪದ್ಧತಿಯ ಸಾಮಗ್ರಿಗಳನ್ನ ಯಾವ ರೀತಿ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಕರೀತಾರೆ. ಅರ್ಥ ಆಗತ್ತಾ? ಸೆಕೆಂಡರಿ ಅಗ್ರಿ ಏನಾಗಂದ್ರೆ, ಈಗ ನಮ್ಗೆ ರಾಗಿ ಬೆಳೆಯಕ್ಕೆ ಎಷ್ಟು ದಿನ ಬೇಕಪ್ಪ? ಅಷ್ಟೇ ಅಲ್ವಾ? ಮೊನ್ನೆ ನಾನು ಬರ್ಬೇಕಾದ್ರೆ ರಸ್ತೆ ಹೇಳ್ತಾ ಇದ್ದೆ, ನಾವೆಲ್ಲ ಹಳ್ಳಿ ಹುಡುಗರಲ್ಲ, 3 ರಿಂದ 4 ತಿಂಗಳು ಸಾಕು ಅಂತ. ಹಳ್ಳಿಲೇ ಹುಟ್ಟಿ ಹೋದಂತ ನಮ್ಮ ಡಾಕ್ಟರ್ ಒಬ್ಬ ನನಗಿಂತ ಲೇಟ್ ಆಗಿ ಡಾಕ್ಟರ್ ಆದವನು, ಹಳ್ಳಿ ಬಿಟ್ಟು ಬಂದವನು 9 ತಿಂಗಳು ಅಂತ ಹೇಳ್ತಾನೆ. ಎಲ್ಲರೂ ಇದೆಯಪ್ಪ? ಇಲ್ಲ, ಅದು ಬೇರೆ ವಿಷಯ. ಅದೊಂದ್ ಕಡೆ ಇರ್ಲಿ. 3.5 ರಿಂದ 4 ತಿಂಗಳು. ಕೆಲವೊಂದು ತಳಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ಇದೇನ್ ಹೇಳಕ್ ಹೊರಟೆ ಅಂದ್ರೆ, ಸೆಕೆಂಡರಿ ಅಗ್ರಿಕಲ್ಚರ್ ಅಂದ್ರೆ 5 ತಿಂಗಳು ಕಷ್ಟ ಬಿದ್ದು ಮಾಡಿರ್ತೀವಲ್ವಾ ರಾಗಿ, ಅಥವಾ ಒಂದು 9 ತಿಂಗಳು ಯಾವುದು ಕಬ್ಬಾಗುತ್ತಲ್ವಾ, ಇನ್ನೊಂದು 15 ದಿನ ನಾವು ಕಷ್ಟ ಬಿದ್ರೆ, ನಮ್ಮ ಕಟಾವ್ ಆದ್ಮೇಲೆ ಹಾರ್ವೆಸ್ಟ್ ಆದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಎಷ್ಟು ದಿನ? 15 ದಿನ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ನೀವು 5 ತಿಂಗಳು ಕಷ್ಟ ಬಿದ್ದದಕ್ಕೆ ಎಷ್ಟು ದುಡ್ಡು ಬರುತ್ತಲ್ಲ, ಅದರ 2 ಪಟ್ಟು ದುಡ್ಡು ಇನ್ ಎಕ್ಸ್ಟ್ರಾ 15 ದಿನ ನಾಲೆಡ್ಜ್ ಉಪಯೋಗಿಸಿ, ಟೆಕ್ನಾಲಜಿನ ಉಪಯೋಗಿಸಿ, ಸೈನ್ಸ್ ಅನ್ನು ಉಪಯೋಗಿಸಿ, ಆಧುನಿಕ ಡಿಜಿಟಲ್ ಮಾರ್ಕೆಟಿಂಗ್ ನ ಉಪಯೋಗಿಸ್ಕೊಂಡು ನೀವು ಕಷ್ಟ ಬಿದ್ದ ನಾಲೆಡ್ಜ್ ನ ಪಡ್ಕೊಂಡದ್ದೇ ಆದ್ರೆ ಅದು ಡಬಲ್ ಲಾಭ ಬರ್ತದೆ. ಸೊ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಮೈಸೂರದ್ದು ಅಂತ ಹೇಳಿದ್ನಲ್ಲ, ಅಲ್ಲೊಬ್ರು ನಮ್ಮರೆ ಸ್ವಾಮಿಗಳಿದ್ದಾರೆ, ಪ್ರಸನ್ನ ಸ್ವಾಮಿಗಳು ಅಂತ, ಗೊತ್ತಾ? ಅಲ್ಲಿಗೆ ಮಠ ಎಲ್ಲ ನೋಡ್ಕೋತಿರ್ತಾರೆ. ಮೈಸೂರ್ದು ಅವ್ರು ನೋಡ್ಕೋತಿರ್ತಾರೆ. ಅರಿಶಿನ ಹಾಕಿದ್ವಿ. ಎಂತದ ಗೊತ್ತಲ್ಲ? ಟರ್ಮರಿಕ್. ಅರಿಶಿನ ಹಾಕಿದ್ರೆ 1 kgಗೆ 150 ರೂಪಾಯಿ ಕೇಳಿದ್ರು. ಎಷ್ಟು? 150 ರೂಪಾಯಿ 1 kg ಕೇಳಿದ್ರು. ಹೊಟ್ಟೆ ಹೊರದೋಯ್ತು. ಇಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ. 150 ರೂಪಾಯಿ 1 kg ಅಂತ. ಅದಕ್ಕೆ ನಾವು ಅವ್ರು ಏನ್ ಮಾಡಿದ್ವಿ, ಪ್ರಸನ್ನ ಸ್ವಾಮಿ ತಗೊಂಡು ಅದನ್ನ ಒಂದು ಮಷೀನ್ ತಂದು, ಒಂದು ಸಣ್ಣ ಮಷೀನ್ ತಂದು ಅದನ್ನ ಒಂದ್ ಸ್ವಲ್ಪ ಬೇಯಿಸಿ, ಒಂದು 2 ದಿನ ಎಕ್ಸ್ಟ್ರಾ ಕೆಲಸ ಮಾಡಿ, ಪೌಡ್ರ್ ಮಾಡಿ, 1 kgನ 4 ಭಾಗ ಮಾಡಿ, ಎಷ್ಟ? 1 kgನ 1/4 kg ಒಂದು ಪ್ಯಾಕೆಟ್ ಮಾಡಿ, ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಖರ್ಚಾಯ್ತು. 150 ರೂಪಾಯಿ ಬದಲು ಇನ್ನೊಂದು 10 ರೂಪಾಯಿ 1 kgಗೆ ಎಕ್ಸ್ಟ್ರಾ ಖರ್ಚಾಯ್ತು. ಪ್ಯಾಕೆಟ್ ಮಾಸಾಗಿ ಮಾಡಿದಾಗ ಸ್ವಲ್ಪ ಖರ್ಚು ಕಡಿಮೆ ಬರುತ್ತಲ್ಲ. ಕೊನೆಗೆ ನಂಬ್ತೀರಾ, 1/4 kg ನಿಮ್ಗೆ ಗೊತ್ತಲ್ಲ ಸ್ವಾಮಿಗಳ, ನೀವು ಅಲ್ಲೇ ಇದ್ರಲ್ವಾ?
ಕಾಲ್ ಕೆಜಿ ಪಾಕೆಟ್ ಮಾಡಿ 4 ಭಾಗನ ಕೆಜಿ ಮಾಡಿದ್ರೆ ಒಂದೊಂದು ಪಾಕೆಟ್ ಎಷ್ಟು ಹೋಯ್ತು ಗೊತ್ತಾ? 250 ರೂಪಾಯಿ ಹೋಯ್ತು. ಎಷ್ಟಾಯ್ತ್ರ? 150 ರೂಪಾಯಿಯಲ್ಲಿ 1000 ರೂಪಾಯಿಯಲ್ಲಿ. ಈ 150 ರೂಪಾಯಿ ಟರ್ಮರಿಯನ್ನ ಅರಿಶಿನವನ್ನ ಬೆಳಿಲಿಕ್ಕೆ 1 ವರ್ಷ ಬೇಕಾಯ್ತು, ಹೌದಾ? ಇನ್ನ 4 ಪಾಕೆಟ್ ಮಾಡಿ ಮಾರ್ಲಿಕ್ಕೆ, ವ್ಯವಸಾಯ ಮಾಡ್ಲಿಕ್ಕೆ ಎಷ್ಟು ಬೇಕಾಗಿ ಬಂತು? 15 ದಿನ. 15 ದಿನ ನೀವು ಕಾಯ್ದು ಟೆಕ್ನಾಲಜಿನ, ಸೈನ್ಸ್ ಅನ್ನು ಉಪಯೋಗಿಸೋದಕ್ಕೆ ದುಡ್ಡು ಬಂದದೆಷ್ಟು? 1000. ಡಿಫರೆನ್ಸ್ ಇನ್ ಅಮೌಂಟ್ ಈಸ್ ಆಲ್ಮೋಸ್ಟ್ 850 rupees. ಈ ರೀತಿ ನೀವು ಬೆಳೆದ ಉತ್ಪನ್ನವನ್ನ ಮಾರಾಟಕ್ಕೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಪರಿವರ್ತನೆ ಮಾಡುವ ಈ ವಿಧಾನವನ್ನ ಸೆಕೆಂಡರಿ ಅಗ್ರಿಕಲ್ಚರ್. ಇಂಥದ್ದೆಲ್ಲ ಕೆಲಸ ನಡೀತಾ ಇದೆ. ಇವತ್ತು ನಾನು ಮಾತಾಡ್ಲಿಕ್ಕೆ ಬಂದದ್ದು ಇದಲ್ಲ, ಇದು ಸುಮ್ಮನೆ ಅವ್ರ ತಾತ ಕೊಟ್ಟು ಜಮೀನು ವಿಚಾರಕ್ಕೋಸ್ಕರ ಏನೇನು ಮಾಡ್ತಾ ಇದ್ದೀವಿ ಅಂತ ವಿಚಾರ ಬಂತು.